ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ನಮ್ಮಮ್ಮ ಮಾಡ್ತಾ ಇರೋಂಥ ಒಂದು ಹಳೆ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಮಾವಿನ ಹಣ್ಣು ಸೀಸನ್ ಬಂದರೆ ಸಾಕು, ಪ್ರತಿಯೊಬ್ಬರು ಮನೆಯಲ್ಲಿ ಈ ಸೀಸನ್ಗೆ ಮಾತ್ರ ಈ ರೆಸಿಪಿಯನ್ನು ಮಾಡ್ತಾರೆ. ಹಾಗೆ ನಮ್ಮಮ್ಮ ಕೂಡ ತುಂಬಾ ಈಸಿಯಾಗಿ ಒಂದೊಂದು ಸತಿ ಅಂದರೆ ಶನಿವಾರಕ್ಕೊಮ್ಮೆ ಆ ಥರ ನಾನ್ ವೆಜ್ ಎಲ್ಲ ತಿನ್ನೋಲ್ಲ ನೋಡಿ, ಆ ಟೈಮಲ್ಲಿ ಈ ರೆಸಿಪಿನ ನಾವು ಮಾಡ್ತಾ ಇರ್ತೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ ಫ್ರೆಂಡ್ಸ್. ಮೊದಲಿಗೆ ನಾವಿಲ್ಲಿ 2 ಬಾಕ್ಸ್ ಆಗೋಷ್ಟು ಮಾವಿನ ಹಣ್ಣನ್ನು ತೊಗೊಂಡಿದ್ವಿ. ಮಾವಿನ ಹಣ್ಣನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಬಾಕ್ಸ್ ಕೂಡ ಮಾಡ್ತಾ ಇಲ್ಲ, ಯಾಕಂದರೆ ನಾನು ಕಟಿಂಗ್ ಮಾಡ್ತಾ ಸಿಕ್ಕಾಪಟ್ಟೆ ಹಣ್ಣು ತಿನ್ಕೊಂಡ್ಬಿಟ್ವಿ ನಾವೆಲ್ಲರೂ. ಹಾಗಾಗಿ ಕೇವಲ ನಾವು 9 ಹಣ್ಣನ್ನು ಇಲ್ಲಿ ತೊಗೊಂಡಿದ್ದೀವಿ. ಚೆನ್ನಾಗಿ ವಾಶ್ ಮಾಡಿಕೊಂಡು ಕಟಿಂಗನ್ನು ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಮೊದಲೆಲ್ಲ ಕಟಿಂಗ್ ಮಾಡ್ತಾ ಇರಲಿಲ್ಲ ನಮ್ಮಮ್ಮ ಎಲ್ಲ. ಸ್ವಲ್ಪ ಮೇಲ್ಗಡೆ ತುಂಬಿರುತ್ತೆ ನೋಡಿ, ಆ ತುಂಬನ್ನು ತೆಗೆದುಬಿಟ್ಟು ಹಿಂಡ್ತಿದ್ರು. ಸೊ ಅಂದರೆ ಕೈಲಿಂದ ಸ್ವಲ್ಪ ಮ್ಯಾಶ್ ಮಾಡಿ ಹಿಂಡ್ತಿದ್ರು. ಲಿಂಬೆ ಹಣ್ಣೆಲ್ಲ ಹಿಂಡ್ತೀವಲ್ಲ, ಆ ರೀತಿ ಹಿಂಡ್ತಿದ್ರಂತೆ. ಸೊ ಈಗೆಲ್ಲ ಹುಳ ಜಾಸ್ತಿ ಇರ್ತವೆ ಮಾವಿನ ಹಣ್ಣಲ್ಲಿ. ಹಾಗಾಗಿ ನಾವು ಈ ರೀತಿ ಕಟಿಂಗ್ ಮಾಡಿದೆ ಒಂದು ಸತಿ ಒಳಗಡೆ ನೋಡಿಕೊಂಡು ಹುಳ ಎಲ್ಲ, ಆಮೇಲೆ ಒಂದು ಸ್ಪೂನ್ ಹೆಲ್ಪಿಂದ ಈ ರೀತಿ ತೆಗಿತೀವಿ. ಮಾವಿನ ಹಣ್ಣಿಂದು ಪಿಂಡ ಅಂತ ಹೇಳ್ತೀವಿ. ಸೊ ನನಗೆ ಇದಕ್ಕೆ ಏನಂತಾರೆ ಸರಿಯಾಗಿ ಹೇಳಕ್ಕೆ ಗೊತ್ತಾಗಲಿಲ್ಲ. ನಾವೆಲ್ಲ ಮಾವಿನ ಹಣ್ಣಿನ ಪಿಂಡ ಅಂತ ಹೇಳ್ತೀವಿ. ಅದನ್ನು ಈಗ ತೆಗೆದುಬಿಟ್ಟು ಸೈಡ್ಗೆ ಇಡ್ತಾಯಿದ್ದೀವಿ. ಈ ರೀತಿಯಾಗಿ ನಾನೊಬ್ಬಳೇ ಮಾಡ್ತಾಯಿಲ್ಲ, ಸೊ ನಮ್ಮ ಅಕ್ಕ ಕೂಡ ಮಾಡ್ತಾಯಿದ್ದಾರೆ ಹೆಲ್ಪಿಂಗು ನನಗೆ. ಸೊ ಎಲ್ಲ ಇಲ್ಲಿ ಈ ರೀತಿ ಕಟ್ ಮಾಡಿ ಸೈಡ್ಗೆ ಇಡ್ತಾಯಿದ್ದೀವಿ. ಸೊ ನನ್ನ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ಒಬ್ಬರು ನನಗೆ ಕಮೆಂಟ್ ಹಾಕಿದ್ರು, ಸೊ ನಿಮ್ಮಮ್ಮ ಅಂತ ಹೇಳ್ತೀರಾ, ಎಲ್ಲ ನೀವೇ ಮಾಡ್ತಿರಲ್ಲ ಅಂದ್ಬಿಟ್ಟು. ಸೊ ನಮ್ಮಮ್ಮನಿಗೆ ನಾವು ತುಂಬ ವರ್ಷ ಆಯಿತು ಸೊ ಯಾವುದೇ ಕೆಲಸ ಹಚ್ಚಿಲ್ಲ. ಸೊ ಅವ್ರು ಹೇಳ್ದಂಗೆ ನಾವು ವಿಡಿಯೋನ ಮಾಡ್ತಾ ಇರ್ತೀವಿ. ಅವ್ರು ಹೇಳಿದ ರೆಸಿಪಿಯನ್ನು ಮಾಡ್ತಾ ಇರ್ತೀವಿ. ಅಂದರೆ ಅವ್ರು ಯಾವ ರೀತಿ ಹೇಳ್ತಾರಲ್ಲ ಆ ರೀತಿ ನಾವು ರೆಸಿಪಿಯನ್ನು ಮಾಡ್ತಾ ಇರ್ತೀವಿ. ಆದರೆ ಅವ್ರಿಂದ ನಾವು ಅಡುಗೆ ಮಾಡಿಸೋದು ತುಂಬಾ ಕಡಿಮೆ. ಸೊ ಯಾಕಂದರೆ ನಾವು 4 ಜನ ಅಕ್ಕಂಗಿರು. ಸೊ 4 ಜನ ಮಾಡ್ತಾ ಇದ್ದಂಗೆ ನಮ್ಮ ಅತ್ತಿಗೆ ಬಂದರು. ಆಮೇಲೆ ನಮ್ಮ ಅತ್ತಿಗೆ ಕೂಡ ಕಂಟಿನ್ಯೂ ಮಾಡಿದರು. ಹಾಗಾಗಿ ನಮ್ಮಮ್ಮ ಅಡುಗೆ ಮನೆಗೆ ಬರೋದು ತುಂಬಾ ಕಡಿಮೆ. ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಸೇರಿಸ್ತಾ ಇದ್ದೀವಿ. ಸ್ವಲ್ಪ ಬೆಲ್ಲ ಕರಗೋಕ್ಕಂತ ನೀರನ್ನು ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ಸೊ ಯಾಕಂದರೆ ಬೆಲ್ಲದಲ್ಲಿ ಕೂಡ ಒಂದೊಂದ್ಸತಿ ಕಡ್ಡಿ ಎಲ್ಲ ಇರುತ್ತೆ ನೋಡಿ, ಅದಕ್ಕೋಸ್ಕರ ಬೆಲ್ಲ ಕರಗಿದ ಮೇಲೆ ಇದನ್ನು ಜರಡಿಯನ್ನಾಗಿ ಮಾಡ್ಕೋಬೇಕು. ಏನಾದರೂ ಚಿಕ್ಕ ಪುಟ ಹೊಲಸಿರುತ್ತೆ ಬೆಲ್ಲದಲ್ಲಿ ಇದ್ರೂ ಕೂಡ ಇದು ಜರಡಿಯಲ್ಲಿ ಬರುತ್ತೆ. ಕೆಲವರು ಬೆಲ್ಲವನ್ನು ಸ್ವಲ್ಪ ಲೈಟಾಗಿ ಬಿಸಿ ಮಾಡಿ ಸೇರಿಸ್ತಾರೆ ಅಂತ ಹೇಳ್ತಾರೆ. ಸೊ ನನ್ನ ಪ್ರಕಾರ ಅದೇನಾರ ಈ ರೀತಿ ಸೇರಿಸಿದ್ರೆ, ಬೆಲ್ಲ ಬಿಸಿ ಮಾಡಿದ್ರೆ ಹಣ್ಣಿನಲ್ಲಿ ಹಾಕಿದಾಗ ಸ್ವಲ್ಪ ಹುಳಿ ಬರುತ್ತೆ. ಹಾಗಾಗಿ ಬೆಲ್ಲ ಬಿಸಿ ಮಾಡೋಕ್ಕೆ ಹೋಗಬೇಡಿ, ಹಾಗೆ ಸೇರಿಸ್ಕೊಳ್ಳಿ. ನಂತರ 3 ಏಲಕ್ಕಿಯನ್ನು ಸೇರಿಸ್ಕೊತಾ ಇದ್ದೀನಿ. 3 ಏಲಕ್ಕಿಯನ್ನು ಚೆನ್ನಾಗಿ ಕುಟ್ಬಿಟ್ಟು ಸೇರಿಸ್ಕೋಬೇಕು. ನಮ್ಮದು ಚಿಕ್ಕವರಿದ್ದಾಗೆಲ್ಲ ನಮ್ಮ ದೊಡ್ಡಮ್ಮ ಜಾಸ್ತಿ ಮಾಡ್ತಿದ್ರು ಈ ರೆಸಿಪಿ ಮಾತ್ರ. ಸೊ ನಾವೆಲ್ಲ ರಜೆಗೆ ಹೋದಾಗ ನಮ್ಮ ಊರಲ್ಲಿ ಇದು ಜಾಸ್ತಿ ಮಾಡಿ ಚಪಾತಿ ಎಲ್ಲ ಕೊಡ್ತಿದ್ರು. ಇದನ್ನೆಲ್ಲ ಮಾಡಿದಾಗ ನಮ್ಮ ದೊಡ್ಡಮ್ಮ ಕೂಡ ನೆನಪಾಗ್ತಾರೆ. ಸೊ ಈಗ ಸದ್ಯಕ್ಕೆ ನಮ್ಮ ದೊಡ್ಡಮ್ಮ ಇಲ್ಲ, ಡೆತ್ತಾಗಿದ್ದಾರೆ. ಸೊ ತುಂಬಾ ನೆನಪಾಗುತ್ತೆ ಕೆಲವೊಂದು ರೆಸಿಪಿಯನ್ನು, ಹಳ್ಳಿ ರೆಸಿಪಿ ನನಗೆ ಮಾಡಿದಾಗೆಲ್ಲ. ತುಂಬಾ ಈಸಿಯಾಗಿ ಶೀಕರಣಿ ಇಲ್ಲಿ ರೆಡಿ ಆಯಿತು. ಇದ್ರ ಜೊತೆಗೆ ನಮ್ಮ ಅತ್ತಿಗೆ ಇಲ್ಲಿ ಚಪಾತಿ ಕೂಡ ಮಾಡಿದ್ದಾರೆ. ಚಪಾತಿ ಮತ್ತು ಪೂರಿ ತುಂಬಾ ಚೆನ್ನಾಗಾಗುತ್ತೆ. ಆಲ್ಮೋಸ್ಟ್ ನಾವು ಚಪಾತಿನೇ ಜಾಸ್ತಿ ಮಾಡೋದು ಇದ್ರ ಜೊತೆಗೆ. ಸೊ ಶನಿವಾರಕ್ಕೊಮ್ಮೆ ನಾನ್ ವೆಜ್ ಎಲ್ಲ ತಿನ್ನೋಲ್ಲಲ್ವಾ, ಹಾಗಾಗಿ ನಾವಿವತ್ತು ಶೀಕರಣಿ ಮಾಡಿದ್ದೀವಿ. ತುಂಬಾ ಸಿಂಪಲಾಗಿ ನಮ್ಮಮ್ಮ ಯಾವ ರೀತಿ ಹೇಳಿದ್ರಲ್ಲ ಆ ರೀತಿ ಶೀಕರಣಿಯನ್ನು ಮಾಡಿ ಸರ್ವಿಂಗನ್ನು ಮಾಡ್ತಾ ಇದ್ದಾರೆ ನಮ್ಮಮ್ಮನೇ. ಸೊ ತುಂಬಾ ಚೆನ್ನಾಗಾಗುತ್ತೆ ಈ ಶೀಕರಣಿ. ವರ್ಷದಲ್ಲಿ ಒಂದು ಸತಿ ಆದರೂ ಅಥವಾ ವೀಕ್ಲಿ 1 ಟೈಮ್ ಆದರೂ ಹಣ್ಣಿನ ಸೀಸನ್ ಇದ್ದಾಗ ಈ ರೀತಿ ಶೀಕರಣಿ ಮಾಡಿ ಮಕ್ಕಳಿಗೂ ಕೊಡ್ಬೋದು, ನೀವು ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿ ಅನಿಸುತ್ತೆ. ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಆದರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಆಲ್ ಅಂತ ಪ್ರೆಸ್ ಮಾಡಿ. ನಾನು ಮಾಡ್ತಾ ಇರುವಂಥ ಪ್ರತಿಯೊಂದು ವಿಡಿಯೋನ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್.